ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಎಲ್ಲ 17 ಸ್ಪರ್ಧಿಗಳ ಹೆಸರು ಇವಾಗ ಸಿಕ್ಕಿರುವಂಥದ್ದು. ಹಾಗೆಯೇ ಇದು 100% ಕನ್ಫರ್ಮ್ ಕೂಡ ಆಗಿದೆ. ಸೊ ಹೀಗಾಗಿನೇ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಇದರಿಂದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬರ್ತಾ ಇರುವಂತಹ ಎಲ್ಲ ಸ್ಪರ್ಧಿಗಳು ಮತ್ತು ಅವರು ಯಾವ ಒಂದು ಫೀಲ್ಡ್ ಇಂದ ಬರ್ತಾ ಇದ್ದಾರೆ ಆ ಒಂದು ಮಾಹಿತಿ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಇನ್ನು ನಿಮಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಫೋಟೋಸ್ ಹಾಗೆ ವಿಡಿಯೋಸ್ಗಳೆಲ್ಲ ಬೇಕು ಅನ್ನೋದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಆದಷ್ಟು ಜಾಯ್ನ್ ಆಗಿರಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸೊ ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಕಂಟೆಸ್ಟೆಂಟ್ ನ ಹೆಸರು ಭವ್ಯ ಗೌಡ. ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಅವರು. ಇದಕ್ಕೂ ಮೊದಲು ಕೂಡ ಬಿಗ್ ಬಾಸ್ ಮನೆಗೆ ಇವರು ಬಂದು ಹೋಗಿದ್ರು ಮಿನಿ ಸೀಸನ್ ಅಲ್ಲಿ. ಸೊ ಹೀಗಾಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ ಇವರು ಆಗಬಹುದು. ಇನ್ನು ಸೆಕೆಂಡ್ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಯಮುನಾ ಶ್ರೀನಿಧಿ ಅವರು. ಇವರು ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪಾಸಿಟಿವ್ ಹಾಗೇನೆ ನೆಗೆಟಿವ್ ಎರಡು ರೀತಿಯಾದಂತಹ ಪಾತ್ರಗಳನ್ನ ನಿರ್ವಹಿಸಿರುವಂತಹ ಯಮುನಾ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಯಾವ ರೀತಿಯಾಗಿರ್ತಾರೆ ಕಾದು ನೋಡಬೇಕು. ಇನ್ನು ಮೂರನೆಯ ಸ್ಪರ್ಧಿ ಧನ್ರಾಜ್ ಆಚಾರ್ ಅವರು. ಇವರನ್ನ ನೀವು ನೋಡೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಸಾಕಷ್ಟು ಕಾಮಿಡಿ ವಿಡಿಯೋಸ್ಗಳು, ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ವಿಡಿಯೋಸ್ಗಳು. ಸೊ ಈ ರೀತಿಯಾಗಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳಬಹುದು. ಸೊ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಕೂಡ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಬಟ್ ಬಿಗ್ ಬಾಸ್ಗೆ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡೋಣ ಬಿಗ್ ಬಾಸ್ ನಲ್ಲಿ ಯಾವ ರೀತಿಯಾಗಿ ಇವರು ಸಕ್ಸಸ್ ಆಗ್ತಾರೆ ಅಂತ ಹೇಳಿ. ಇನ್ನು ನಾಲ್ಕನೆಯ ಸ್ಪರ್ಧಿಯ ಹೆಸರು ಗೌತಮಿ ಜಾಧವ್, ಅಂದ್ರೆ ಸತ್ಯ ಸೀರಿಯಲ್ ಖ್ಯಾತಿಯ ಸತ್ಯ ಅವರು. ಸತ್ಯ ಸೀರಿಯಲ್ ನಲ್ಲಿ ಏನೋ ಗೌತಮಿ ಜಾಧವ್ ಅವರು ಸಖತ್ ರಗಡಾಗೇನೆ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾಗಿರ್ತಾರೆ ಕಾದು ನೋಡೋಣ. ಇನ್ನು ಐದನೆಯ ಸ್ಪರ್ಧಿ ಅನುಷಾ ರೈ ಅವರು. ಇವರು ಮಾಡೆಲ್ ಹಾಗೇನೆ ನಟಿ ಕೂಡ ಹೌದು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಸೊ ಇವಾಗ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಏನ್ ಮಾಡ್ತಾರೆ, ಸಕ್ಸಸ್ ಆಗ್ತಾರಾ ಇಲ್ವಾ ನೋಡೋಣ. ಇನ್ನು ಆರನೆಯ ಸ್ಪರ್ಧಿ ಧರ್ಮ ಕೀರ್ತಿರಾಜ್ ಅವರು. ಕೀರ್ತಿರಾಜ್ ಅವರ ಪುತ್ರ ಇವರು. ಇದಕ್ಕೂ ಮೊದಲು ನೀವು ಇವರನ್ನ ನೋಡೇ ಇರ್ತೀರಾ ನವಗ್ರಹ ಸಿನಿಮಾದಲ್ಲಿ. ಸೊ ಅದಾದ ನಂತರ ಅಷ್ಟೊಂದು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಹೆಸರು ಇವರಿಗೆ ಸಿಕ್ಕಿಲ್ಲ. ಅಂದರೆ ಖಡಕ್ ಅನ್ನುವಂತಹ ಸಿನಿಮಾ, ಹಾಗೆಯೇ ಇನ್ನೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡ್ರು. ಅದು ಕೂಡ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅನುಷಾ ರೈ ಅವರ ಜೊತೆನೇ ಖಡಕ್ ಅನ್ನುವಂತಹ ಸಿನಿಮಾದಲ್ಲಿ ಇವರು ನಟಿಸಿದ್ರು. ಆದರೂ ಕೂಡ ಅಷ್ಟೊಂದು ಒಳ್ಳೆಯ ಹೆಸರು ಇವರಿಬ್ಬರಿಗೂ ಕೂಡ ಸಿಕ್ಕಿಲ್ಲ, ಜಾಸ್ತಿ ಪಾಪ್ಯುಲರ್ ಆಗಿಲ್ಲ. ಸೊ ಹೀಗಾಗಿ ಇವಾಗ ಬಿಗ್ ಬಾಸ್ಗೆ ಬಂದಿರೋದ್ರಿಂದ ಬಿಗ್ ಬಾಸ್ನಲ್ಲಿ ಇವರೇನಾದರೂ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸಿ ಜನರ ಮನವನ್ನು ಗೆದ್ದರೆ ನಂತರ ಒಳ್ಳೆಯ ಆಪರ್ಚುನಿಟಿ ಜೊತೆಗೆ ಒಳ್ಳೆಯ ಭವಿಷ್ಯ ಕೂಡ ಇದೆ ಅಂತಲೇ ಹೇಳಬಹುದು. ಸೊ ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇನ್ನು ಏಳನೆಯ ಸ್ಪರ್ಧಿ ಅಡ್ವೊಕೇಟ್ ಜಗದೀಶ್. ಸೊ ಇವರನ್ನು ನೀವು ಸದಾ ನ್ಯೂಸ್ ಚಾನಲ್ಗಳಲ್ಲಿ ನೋಡೇ ಇರ್ತೀರಾ. ಸೊ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಎಂಟನೆಯ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ಅವರು. ಸೊ ಇವರನ್ನು ನೀವು ಇದಕ್ಕೂ ಮೊದಲು ಕುಲವಧು ಸೀರಿಯಲ್ನಲ್ಲಿ ನೋಡಿರಬಹುದು. ಅದಾದ ನಂತರ ಸಾಕಷ್ಟು ತೆಲುಗು ಸೀರಿಯಲ್, ರಿಯಾಲಿಟಿ ಶೋ, ಡಾನ್ಸ್ ರಿಯಾಲಿಟಿ ಶೋ, ಸೊ ಈ ರೀತಿಯಾಗಿ ಸಾಕಷ್ಟು ರಿಯಾಲಿಟಿ ಶೋ, ಸೀರಿಯಲ್, ಈ ರೀತಿಯಾಗಿ ಸಾಕಷ್ಟು ರಂಗದಲ್ಲಿ ಕಾಣಿಸಿಕೊಂಡಂಥವ್ರು. ಸೊ ಇವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡಲಿಕ್ಕೂ ಕೂಡ ಹ್ಯಾಂಡ್ಸಮ್ ಆಗಿರೋದ್ರಿಂದ ತುಂಬ ಜನ ಹುಡುಗಿಯರು ಇವರನ್ನು ಇಷ್ಟಪಟ್ಟರು ಪಡಬಹುದು ಬಿಗ್ ಬಾಸ್ನಲ್ಲಿ. ನೋಡೋಣ. ಇನ್ನು ಒಂಬತ್ತನೆಯ ಸ್ಪರ್ಧಿ ತ್ರಿವಿಕ್ರಮ್ ಅವರು. ಇವರು ಕೂಡ ಅಷ್ಟೇ ಮಿನಿ ಸೀಸನ್ಗೆ ಎಂಟ್ರಿ ಕೊಟ್ಟಿದ್ದರು ಭವ್ಯ ಗೌಡ ಅವರ ಜೊತೆ. ಬಟ್ ಇವಾಗ ಈ ಒಂದು ದೊಡ್ಡ ಸೀಸನ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಜಾಸ್ತಿ ಇಂಟ್ರೋವರ್ಟ್ ಆಗಿದ್ದಾರೆ, ಸ್ವಲ್ಪ ಸಿಟ್ಟು ಕೂಡ ತುಂಬಾ ಬೇಗನೆ ಬರುತ್ತೆ. ಸೊ ಖಂಡಿತವಾಗ್ಲೂ ಕೆಲವೊಂದಿಷ್ಟು ಫೈಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದೇನೋ, ನೋಡೋಣ. ಇನ್ನು 10ನೆಯ ಸ್ಪರ್ಧಿ ಹಂಸ ಅವರು. ಹಂಸ ನಾರಾಯಣ ಸ್ವಾಮಿ ಅವರು. ಸೊ ಇವರು ಇದಕ್ಕೂ ಮೊದಲು ರೀಸೆಂಟಾಗಿನೇ ನೀವು ನೋಡಿರ್ತೀರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿದ್ದಾರೆ, ಸಾಕಷ್ಟು ಸೀರಿಯಲ್ನಲ್ಲೂ ಕೂಡ ನಟನೆನ ಮಾಡಿದ್ದಾರೆ. ಸೊ ಇವರು ಸದಾ ಆಲ್ಮೋಸ್ಟ್ ನೆಗೆಟಿವ್ ಪಾತ್ರಗಳನ್ನೇ ಮಾಡ್ತಾ ಇದ್ರು. ಇವಾಗ ಬಿಗ್ ಬಾಸ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ನಲ್ಲಿ ಹೇಗಿರಬಹುದು ನೋಡೋಣ. 11ನೆಯ ಸ್ಪರ್ಧಿಯ ಹೆಸರು ತುಕಾಲಿ ಮಾನಸ ಅವರು. ಹೌದು, ಇತ್ತೀಚೆಗೆ ಗಿಚ್ಚಿಗಿಲಿಗಿಲಿ ಸೀಸನ್ 3ನಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಸೊ ಅಲ್ಲೆಲ್ಲ ಕೂಡ ತುಕಾಲಿ ಸಂತೋಷ್ ಅವರು ಅವರ ಹಿಂದೆ ಇರ್ತಾ ಇದ್ರು, ಅಥವಾ ಅವ್ರ ಜೊತೆ ನಟನೆನ ಮಾಡ್ತಾ ಇದ್ರು, ಅಥವಾ ಅವರು ಸ್ವಲ್ಪನಾದರೂ ಅವ್ರ ಹತ್ರ ಇರ್ತಾ ಇದ್ರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕೂಡ ಬೇರೆ ಬೇರೆ ಜನ. ಸೊ ಇಲ್ಲಿ ಅವರು ಹೇಗೆ ಸರ್ವೈವ್ ಆಗ್ತಾರೆ ಅಥವಾ ಯಾವ ರೀತಿಯಾಗಿ ಇರ್ತಾರೆ, ಕಾಮಿಡಿ ಮಾಡ್ತಾರೋ ಇಲ್ವೋ, ಯಾವ ರೀತಿಯಾಗಿ ಇವರು ರೆಸ್ಪಾನ್ಸ್ ಇರುತ್ತೆ ಈ ಒಂದು ದೊಡ್ಡ ಮನೆಯಲ್ಲಿ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿರೋದು ಕನ್ಫರ್ಮ್. ಇವಾಗ 12ನೆಯ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು. ಹೌದು, ನೀವು ಇವರ ಪ್ರೋಮೋನ ಈಗಾಗಲೇ ನೋಡೇ ಇರ್ತೀರಾ. ಹೆಸರು ಲೀಕ್ ಆದಾಗ, ಇವರ ಹೆಸರು ಲೀಕ್ ಆಗಿತ್ತಲ್ವ ಆ ಸಮಯದಲ್ಲಿ ಬರೋಬ್ಬರಿ 2 ಕೋಟಿಯ ಒಡವೆಗಳನ್ನು ಹಾಕ್ಕೊಂಡಿದ್ರಂತೆ, ಚಿನ್ನದ ಒಡವೆಗಳು.
ಕ್ರೇಜಿ ಅಂತ ಹೇಳ್ಬೋದು. ನೋಡೋಣ, ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತುಂಬ ಜನ ಒಂದು ವಿಡಿಯೋ ಮಾಡಿದಾಗ ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕದಿಂದ ಯಾರೂ ಇಲ್ವಾ ಅಂತ ಹೇಳಿ. ಇವರೇನೆ ನೋಡಿ, ಉತ್ತರ ಕರ್ನಾಟಕದಿಂದನೇ ಬಂದಿರೋದು ಇವರು, ಗೋಲ್ಡ್ ಸುರೇಶ್ ಅಂತ ಹೇಳಿ. ಸೊ ಎಂಟ್ರಿ ಕೊಟ್ಟಿರೋದು ನಿಮ್ಮಲ್ಲಿ ತುಂಬ ಜನರಿಗೆ ಖುಷಿಯಾಗಿರಬಹುದು. ಇನ್ನು 13ನೆಯ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಅವರು. ಸೊ ಇವ್ರ ಬಗ್ಗೆ ನಾನು ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಮಂಗಳಗೌರಿ ಮದುವೆ ಸೇರಿದಂತೆ ಸಾಕಷ್ಟು, ಅಂದರೆ ನಾಗಿನಿ 2 ಸೀರಿಯಲ್, ಇದೇ ರೀತಿಯಾಗಿ ತುಂಬ ಸೀರಿಯಲ್ಗಳಲ್ಲಿ ನಟನೆನ ಮಾಡಿದ್ದಾರೆ. ನೆಗೆಟಿವ್ ರೋಲ್ಗಳನ್ನೇ ಜಾಸ್ತಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಗಿರ್ತಾರಾ, ಪಾಸಿಟಿವ್ ಆಗಿರ್ತಾರಾ, ಜಗಳಗಳಾಗ್ತಾವ ಇಲ್ವಾ, ಕಾದು ನೋಡೋಣ. ಇನ್ನು 14ನೆಯ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಅವರು. ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ನನಗಿಂತ ಜಾಸ್ತಿ ನಿಮಗೇನೆ ಗೊತ್ತಿರುತ್ತೆ, ಸೊ ನೀವು ಕಮೆಂಟ್ ಮಾಡಬಹುದು. ಇನ್ನು 15ನೆಯ ಸ್ಪರ್ಧಿ ಉಗ್ರಂ ಮಂಜು ಅವರು. ಇವರು ಕೂಡ ಅಷ್ಟೇ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆನ ಮಾಡಿದ್ದಾರೆ. ಬಟ್ ಇವರಿಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನೋದು ಇನ್ನೂ ತನಕ ಸಿಕ್ಕಿಲ್ಲ ಅಂತ ಹೇಳಬಹುದು. ಒಳ್ಳೆಯ ನಟ, ಸೊ ಹೀಗಾಗಿ ಇವರಿಗೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿರೋದು ನನಗಂತೂ ನಿಜಕ್ಕೂ ಖುಷಿ ಇದೆ. ಒಂದು ಒಳ್ಳೆಯ ಅವಕಾಶ ಕೂಡ ಇವರಿಗೆ ಆಗಬಹುದು ಮುಂದೆ ಜೀವನದಲ್ಲಿ. ಇನ್ನೂ ಕೂಡ ಒಳ್ಳೆಯ ಆಫರ್ಗಳನ್ನು, ಜೊತೆಗೆ ಒಳ್ಳೆಯ ಸಿನಿಮಾಗಳನ್ನು ಪಡ್ಕೊಳ್ಳೋದಕ್ಕೆ. ಸೊ ಇವರು ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉಗ್ರಮ್ ಆಗಿರ್ತಾರಾ, ಸೈಲೆಂಟ್ ಆಗಿರ್ತಾರಾ, ನೋಡೋಣ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತಹ 16ನೆಯ ಸ್ಪರ್ಧಿ ಮೋಕ್ಷಿತಾ ಪೈ ಅವರು. ಹೌದು, ಪಾರು ಸೀರಿಯಲ್ ಖ್ಯಾತಿಯ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋದು ಕನ್ಫರ್ಮ್ ಆಗಿದೆ. ಮೋಕ್ಷಿತಾ ಪೈ ಅಥವಾ ಗೌತಮಿ ಜಾಧವ್ ಇಬ್ಬರಲ್ಲಿ ಒಬ್ಬರು ಬರಬಹುದು ಅನ್ನುವಂತಹ ಒಂದು ಮಾಹಿತಿನ ಒಂದು ಸ್ವಲ್ಪ ವಾರಗಳ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಇವಾಗ ಇವರಿಬ್ಬರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇಬ್ಬರು ಕೂಡ ನಟನಾ ಫೀಲ್ಡಿಂದನೇ ಕೂಡ ಎಂಟ್ರಿಯನ್ನು ಕೊಡ್ತಾ ಇದ್ದು, ಮೋಕ್ಷಿತಾ ಪೈ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಮೆಂಟಲಿ ಹಾಗೆಯೇ ಫಿಸಿಕಲಿ ಎರಡೂ ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ತನ್ನ ತಮ್ಮನನ್ನು ನೋಡ್ಕೊಳ್ಳುವಂತಹ ರೀತಿ, ಸಿಚುವೇಶನ್ಗಳನ್ನು ಫೇಸ್ ಮಾಡುವಂತಹ ರೀತಿ, ಅದನ್ನೆಲ್ಲ ನೋಡಿದ್ರೆ ಮೋಕ್ಷಿತಾ ಪೈ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಬಹುದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಇವರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಒಳ್ಳೆಯ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು 17ನೆಯ ಸ್ಪರ್ಧಿ ರಂಜಿತ್ ಅವರು. ಇವರನ್ನು ನೀವು ಶನಿ ಸೀರಿಯಲಲ್ಲಿ ನೋಡಿರ್ತೀರಾ. ರಂಜಿತ್ ಕುಮಾರ್ ಅವರು ಫಿಸಿಕಲಿ ಸಖತ್ ಸ್ಟ್ರಾಂಗ್ ಇದ್ದಾರೆ. ಸೊ ಹೀಗಾಗಿ ಫಿಸಿಕಲ್ ಟಾಸ್ಕ್ ಎಲ್ಲ ಬಂದಾಗ ಹೇಗಿರ್ತಾರೆ ನೋಡಬೇಕು. ಈ ಸಲ ಅದಂತೂ ಬಿಗ್ ಬಾಸ್ ಮನೆಯಲ್ಲಿ ರಂಜಿತ್ ಕುಮಾರ್ ಅವರು, ತ್ರಿವಿಕ್ರಮ್ ಅವರು, ಶಿಶಿರ್ ಅವರು, ಧರ್ಮ ಕೀರ್ತಿರಾಜ್ ಅವರು, ಸೊ ಈ ರೀತಿಯಾಗಿ ಸಾಕಷ್ಟು ಜಿಮ್ ಬಾಡಿಗಳು ಇರೋದ್ರಿಂದ ಫಿಸಿಕಲ್ ಟಾಸ್ಕ್ ಬಂದರೆ ಹೇಗಿರುತ್ತೆ, ಹೇಗೆ ಇವರು ರೆಸ್ಪಾನ್ಸ್ ಮಾಡ್ತಾರೆ, ಅದನ್ನೆಲ್ಲ ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವರ ಜೊತೆಗೆ ಮೋಕ್ಷಿತಾ ಪೈ ಅವರಿದ್ದಾರೆ, ಐಶ್ವರ್ಯ ಸಿಂಧೋಗಿ ಅವರಿದ್ದಾರೆ, ಭವ್ಯ ಗೌಡ ಅವರಿದ್ದಾರೆ, ಅನುಷಾ ರೈ ಅವರಿದ್ದಾರೆ, ಜೊತೆಗೆ ಗೌತಮಿ ಜಾಧವ್ ಅವರಿದ್ದಾರೆ. ಸೊ ಹೀಗಾಗಿ ಗ್ಲಾಮರಸ್ ಅನ್ನು ನೋಡೋರಿಗೂ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೆಲ್ಲದಕ್ಕಿಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಈ 17 ಸ್ಪರ್ಧಿಗಳಲ್ಲಿ ಯಾರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಯಾರೆಲ್ಲ ನರಕಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಅವರು ಅಲ್ಲಿ ಹೇಗೆ ಸರ್ವೈವ್ ಆಗ್ತಾರೆ ಅದನ್ನು ತಿಳ್ಕೊಳ್ಬೇಕು. ಈ 17 ಸ್ಪರ್ಧಿಗಳಲ್ಲಿ ಯಾರೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಯಾರೆಲ್ಲ ನರಕಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅತಿ ಶೀಘ್ರದಲ್ಲೇ ಸಿಗುತ್ತೆ. ಸಿಕ್ಕಾಗ ನಾನು ಅದನ್ನು ಅಪ್ಡೇಟ್ ಕೂಡ ಮಾಡ್ತೀನಿ. ಸೊ ಹೀಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳ ಲಿಂಕ್ ಇದೆ, ಜಾಯ್ನ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.